ನೀವು ಕೋಪವನ್ನ ಕಂಟ್ರೋಲ್ ಮಾಡ್ಕೋಬೇಕು. ಕೋಪವನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ನೀನು ತುಂಬಾ ಚೆನ್ನಾಗಿರ್ತಿ. ಯಾವುದೇ ಒಂದು ಪ್ರಾಬ್ಲಮ್ ಬಂದ್ರು ಕೂಡ ಸ್ವಲ್ಪ 4 ದಿನ ಬದುಕೋ ಕೆಪಾಸಿಟಿ ನಿನ್ನ ಹತ್ರ ಇರುತ್ತೆ. ಯಾಕೆಂದ್ರೆ ಎಲ್ಲಾದ್ರೂ ಒಂದು ಸಮಸ್ಯೆ ಬಂದಾಗ, ಎಲ್ಲ ಒಂದು ನೆಗೆಟಿವ್ ಘಟನೆ ನಡೆದಾಗ, ನಿನ್ನ ಮೈಂಡಿಗೆ ಯಾವ ತರ ಕೊಡುತ್ತಿ, ಯಾವ ತರ ತಗೋತಿ ಅನ್ನೋದು ನಿನ್ನ ಹತ್ರನೇ ಇದೆ. ನೀವು ಯಾವುದೋ ಒಂದು ಸಮಸ್ಯೆ ಬಂದಾಗ, ಇಲ್ಲ ಯಾರಾದ್ರೂ 4 ಜನ ನಿನಗೆ ಬೈದಾಗ, ಅಂದಿದಾಗ, ನಿನ್ನ ಏನೋ ಒಂದು ಬೇಜಾರಾಗಿದಾಗ ನಿನ್ ನೆಗೆಟಿವ್ ಥಾಟ್ ಬರುತ್ತೆ. ನಾನು ಸೂಸೈಡ್ ಮಾಡ್ಕೋಬೇಕು, ನಾನು ಇರಬಾರ್ದು, ಅದು ಇದು ನೆಗೆಟಿವ್ ಫುಲ್ ಮೈಂಡಲ್ಲಿ ನೆಗೆಟಿವ್ ಇರುತ್ತೆ. ಇಲ್ಲಿ ಆ 10 ನಿಮಿಷ ಅಲ್ಲಿ ಏನಾದ್ರೂ ನಿನ್ನ ನೆಗೆಟಿವ್ ಮೈಂಡಲ್ಲಿ ಇದೆಯೋ ಆ ಜಾಗ ಅಂದ್ರೆ ಅಲ್ಲಿ ಇದ್ದ ಸ್ಥಳವನ್ನ ಬಿಟ್ಟು ಒಂದು ಸ್ವಲ್ಪ 10, 15 ನಿಮಿಷ ಬೇರೆ ಕಡೆ ಬಂದು ಒಂದು 10 ನಿಮಿಷ ಪ್ರಶಾಂತಂಗ ಕೂತುಕೊಂಡು ನೀವು ಸ್ವಲ್ಪ ನೀವು ರಿಲ್ಯಾಕ್ಸ್ ಆಗಿ ಯೋಚನೆ ಮಾಡಿ ಸಬ್ಕಾನ್ಷಿಯಸ್ ಮೈಂಡ್ ಪಾಸಿಟಿವ್ ಥಿಂಕ್ ಕೊಡ್ರಿ ನೀವು. ಆ ನೆಗೆಟಿವ್ ಥಾಟ್ಸ್ ಏನೇನು ಬರೋದಿಲ್ಲ. ನೀವು ಸಬ್ಕಾನ್ಷಿಯಸ್ ಮೈಂಡಿಗೆ ಏನು ಕೊಡ್ತೀರಾ ಅದೇ ತಗೊಳುತ್ತೆ. ಯಾವಾಗಲೇ ಅಲ್ಲಿ ಆ ಕೋಪವನ್ನು ನೀವು 10 ನಿಮಿಷ ನೀವು ಹಿಂದುಗಡೆ ಮಾಡಿದ್ರಿ, 10 ನಿಮಿಷ ಜರ ಮುಂದಕ್ಕೆ ಹೋಗಿ ಟೈಮ್ ಪಾಸ್ ಮಾಡಿದ್ರೆ ಮತ್ತೆ ಆ ಘಟನೆ ನೆನಪು ಬರೋದಿಲ್ಲ. ಇನ್ನ ತುಂಬಾ ಫ್ಯಾಂಟಾಸ್ಟಿಕ್ ನಿಮ್ಮ ಲೈಫ್ ಇರುತ್ತೆ. ಸೊ ಯಾವುದೋ ಒಂದು ಸಮಯ ಬಂದಾಗ, ಸಂದರ್ಭ ಬಂದಾಗ, ಸಮಸ್ಯೆ ಬಂದಾಗ ಸ್ವಲ್ಪ ತಾಳ್ಮೆ ಇರ್ಲಿ. 4 ದಿನ ಬದುಕುತ್ತೀವಿ. ಕೋಪವನ್ನ ಹಾರಡಬೇಡ. ಕೋಪವನ್ನ